ಈಗ ಯೂಶಲಿ ನಾವು ಎಲ್ಲರೂ ಕೇಳ್ತಾರೆ ಸರ್, ಹಳ್ಳಿ ಹುಡುಗ ಆದ್ರೆ ಮದ್ವೆ ಆಗ್ತೀರಾ ಅಂತ ಹುಡುಗಿರಿಗೆಲ್ಲ. ನೀವು ಹಳ್ಳಿ ಹುಡುಗಿ ಆದ್ರೆ ಮದ್ವೆ ಆಗ್ತೀರಾ? ಖಂಡಿತ. ಹಳ್ಳಿ ಹುಡುಗಿ ಅಂತ ಲೆಕ್ಕ ಮಾಡೋಕ್ಕೋಗಲ್ಲ. ಹೂ ವಾಸ್ ಲಿಲ್ ಬ್ರಿಲಿಯಂಟ್. ಸ್ವಲ್ಪ ಅಂದರೆ ಇವಾಗ ನಾನೊಬ್ಬ ಒಂದೇನೋ ಸಾಮ್ರಾಜ್ಯ ಕಟ್ಟಬೇಕು ಅಂತ ಒಬ್ಬ ರಾಜ ಅಂದ್ಕೊಂಡ್ರೆ ರಾಜನ ಕೈಲಿಂದ ಮಾತ್ರ ಸಾಧ್ಯ ಆಗಲ್ಲ. ಒಂದು ರಾಣಿ ಬರಬೇಕು, ಒಂದು ರಾಣಿ ರಾಜ ಇಬ್ಬರು ಸೇರಿ ದೇ ಹ್ಯಾವ್ ಟು ಬಿಲ್ಡ್ ದ ಎಂಪೈರ್ ಅಲ್ವಾ. ಸೊ ಅದೇ ರೀತಿ ಸೊ ಬೇಸಿಕಲಿ ಏನಂತ ಹೇಳಿದ್ರೆ ನಾನು ಮಾಡ್ತೀನಲ್ವ ನನ್ನ ಕೆಲಸ, ಆಮೇಲೆ ನಾನು ಏನು ದುಡಿತೀನಿ ದುಡ್ಡನ್ನ, ಆ ದುಡ್ಡನ್ನ ಮ್ಯಾನೇಜ್ ಮಾಡಿಬಿಟ್ರೆ ಸಾಕಾಗ್ಬಿಟ್ಟಿದೆ ನನಗೆ. ಸೊ ಆ ಥರ ಒಂದು ಬ್ರಿಲಿಯಂಟ್ ಲವ್ವಿಂಗ್ ಆ್ಯಂಡ್ ಕೇರಿಂಗ್ ಹುಡುಗಿ. ಇನ್ನೊಂದು 45 ಡೇಸಲ್ಲಿ ನೀವು ಹೇಳಿದಲ್ಲ 9 kgs ಲೂಸ್ ಮಾಡಿದೆ ಅಂತ. ಸೊ ನಿಮಗೆ ಗೊತ್ತಿದ್ದಂಗೆ ಈಗ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ನೋಡಿ ತುಂಬ ಜನ ಹೇಗಾಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಬಿಕಾಸ್ ಸ್ಪ್ಯಾನ್ ಆಫ್ 45 ಡೇಸಲ್ಲಿ 9 kg ಲೂಸ್ ಮಾಡೋದಂದರೆ ಅಷ್ಟು ಈಸಿ ಅಲ್ಲ. ಸೊ ತುಂಬ ಜನ ನಾನು ದಪ್ಪ ಇದ್ದೀನಿ, ನಾನು ಏನು ತಿನ್ನಬೇಕು ಅಂತೆಲ್ಲ ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ. ನೀವು ಏನು ಹೇಳ್ತೀರಿ ಅವರಿಗೆ? ನಾನು ಅವ್ರಿಗೆ ಹೇಳೋದಂದರೆ ಮೇಯ್ನಾಗಿ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. ಡಯಟ್ ಅಂತಂದರೆ ದೇಹಕ್ಕೆ ನಮಗೆ ಏನು ಬೇಕೋ ಅದನ್ನು ಎವ್ರಿ ಡೇ ಕನ್ಸ್ಯೂಮ್ ಮಾಡಲೇಬೇಕು. ಅಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫೈಬರ್ಸ್ ಆ್ಯಂಡ್ ವಿಟಮಿನ್ಸ್ ಏನು ಬೇಕು, ಇದು ನಮ್ಮ ಬಾಡಿಗೆ ಏನು ಬೇಕು ಅಂತ ಫಸ್ಟ್ ನಾನು ಚೆಕಪ್ ಮಾಡಿಸ್ಕೊಂಡೆ. ಸೊ ನನ್ನ ಬಾಡಿಗೆ ಇಷ್ಟು ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಇಷ್ಟು ಗ್ರಾಮ್ ಆಫ್ ಪ್ರೋಟೀನು, ಇಷ್ಟು ಗ್ರಾಮ್ ಆಫ್ ಫೈಬರ್ಸು, ಅದಿಷ್ಟೇ ಗ್ರಾಮ್ ಅಂದರೆ ಅಷ್ಟೇ ಗ್ರಾಮ್ ತಿನ್ನಬೇಕು ಒಂದು ದಿನದಲ್ಲಿ. ಸೊ ಅದನ್ನು ಫಸ್ಟು ಫಾಲೋ ಮಾಡ್ಕೊಬರ್ಬೇಕು. ಆಮೇಲೆ ಈವ್ನಿಂಗ್ 6 o'clock ಮೇಲೆ ನಾನು ತಿನ್ನೋದು ಸ್ಟಾಪ್ ಮಾಡಿದೆ. ಎವ್ರಿ ಡೇ 6 ಗಂಟೆ ಒಳಗಡೆ ನಂದು ನೈಟ್ ಡಿನ್ನರ್ ಮುಗಿಸ್ತಾ ಇದ್ದೆ. ಈಗಿರೋ ಬ್ಯಾಡ್ ಹ್ಯಾಬಿಟ್ ಏನು ಅಂತ ಹೇಳಿದ್ರೆ ಎಲ್ಲರೂ 10:30, 11 ಗಂಟೆ, 12 ಗಂಟೆ ರಾತ್ರಿಗೆ ಊಟ ಮಾಡಿಬಿಟ್ಟು ಮಲ್ಕೊಂಬಿಡೋದು. ಊಟ ಮಾಡಿದ ತಕ್ಷಣ ಮಲ್ಕೊಂಬಿಡ್ತಾರೆ. ಬರೀ ಅದು ಮಿಸ್ಟೇಕ್ ಅಂದರೆ ಅದೇ. ಸೊ ಯಾವತ್ತೂ ನಾವು ಈವ್ನಿಂಗ್ ನಾವು ಊಟ 6 ಗಂಟೆಗೆ ಮಾಡ್ತೀವಿ, ಮಲಗೋದು ಒಂದು 9-10 ಗಂಟೆ ಆಗುತ್ತೆ. ಸೊ ಆ ಸ್ಪ್ಯಾನಲ್ಲಿ ನಮಗೆ ಡೈಜೆಷನ್ ಆಗುತ್ತೆ. ಊಟ ಮಾಡಿದ ತಕ್ಷಣ ಮಲ್ಕೊಂಡಾಗ್ಲೇ ನಿಮಗೆ ಎಲ್ಲ ಅನ್ವಾಂಟೆಡ್ ಫ್ಯಾಟ್ ಎಲ್ಲ ಬಂದು ಸ್ಟೋರ್ ಆಗ್ತಾ ಹೋಗುತ್ತೆ ನಿಮಗೆ.